ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು, ಮಹಾತ್ ಇಲ್ಲಿ ತ ಅರ್ಧ, ಮಹಾತ್ಮಾ ನಸ್ತು ಹ ಮೇಲೆ ನ ಮೇಲೆ ಆಘಾತ. ಮಹಾತ್ಮಾನಸ್ತು ಮಾಂ ಪಾರ್ಥ, ಮಾಂ ಮಾ ಮೇಲೆ ಅನುಸ್ವಾರ ಕಂಸದಲ್ಲಿ ಮ ಅರ್ಧ ಮ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ, ದೈವೀಂ ಅಲ್ಲ ದೈವೀಂ ಪ್ರಕೃತಿಮಾಶ್ರಿತಾಃ. ದೈವೀಂ ವಿ ದೀರ್ಘ ಇದೆ ಇಲ್ಲಿ. ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ ಮೇಲೆ ಆಘಾತ ನ ತ ಅರ್ಧ ಇದೆ. ಭಜಂತ್ಯ, ಭಜಂತ್ಯನನ್ಯಮನಸೋ ಜ್ಞಾತ್ವಾ, ಜ್ಞಾತ್ವಾ ಭೂತಾದಿಮವ್ಯಯಂ. ಮವ್ಯಯಂ ಅಲ್ಲ ಮವ್ಯಯಂ, ಭೂ ದೀರ್ಘ ಇದೆ ಅದು. ಭೂತಾದಿಮವ್ಯಯಂ. ಶ್ಲೋಕ ಹೇಳುವ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತಂ ತ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ङ ಅರ್ಧ ಅನುನಾಸಿಕ. ಕೀರ್ತಯಂತೋ ಯ ಅಕ್ಷರದ ಮೇಲೆ ಆಘಾತ ಇದೆ. ನಂತರ ಬಂದ ಸಂಯುಕ್ತಾಕ್ಷರದಲ್ಲಿ ನ ಅರ್ಧ ಮತ್ತು ತೋ ಅಕ್ಷರ ದೀರ್ಘ. ಸತತಂ ಕೀರ್ತಯಂತೋ ಮಾಯ್, ಮಾ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ಯ ಅರ್ಧ ಅನುನಾಸಿಕ. ಯತಂತಶ್ಚ ಈ ಶಬ್ದದಲ್ಲಿ ಎರಡು ತ ಅಕ್ಷರದ ಮೇಲೆ ಆಘಾತ ಇದೆ. ದೃಢವ್ರತಾಃ ಢ ಮಹಾಪ್ರಾಣ ಅಕ್ಷರ, ಢ ಅಕ್ಷರದ ಮೇಲೆ ಆಘಾತ ಇದೆ. ದೃಢವ್ ವ್ರತಾಃ ತಾ ದೀರ್ಘ ಆಮೇಲೆ ವಿಸರ್ಗ. ನಮಸ್ಯಂತಶ್ಚ ಈ ಶಬ್ದದಲ್ಲಿ ಮೂರು ಆಘಾತ ಇದೆ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ, ಮಾ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ಅರ್ಧ ಅನುನಾಸಿಕ ಮ. ಭಕ್ತ್ಯಾ ಭ ಮಹಾಪ್ರಾಣ ಅಕ್ಷರ. ನಿತ್ಯಯುಕ್ತ ಈ ಶಬ್ದದಲ್ಲಿ ಎರಡು ಆಘಾತ ಇದೆ. ನಿತ್ಯಯುಕ್ತ ಉಪಾಸತೆ ತೇ ದೀರ್ಘ ಅಕ್ಷರ. ಶ್ಲೋಕ ಹೇಳುವ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಯ ಮೇಲೆ ಆಘಾತ, ಯಜ್ಞೇನ ಚಾಪ್ಯನ್ಯೇ ಚ ಮೇಲೆ ಆಘಾತ, ಯ ಮೇಲೆ ಆಘಾತ. ಆಘಾತ ಯಾಕಿದೆ ಇಲ್ಲಿ? ನಂತರ ಬಂದ ಅಕ್ಷರ ಸಂಯುಕ್ತಾಕ್ಷರ ಇದೆ, ಅದಕ್ಕೋಸ್ಕರ ಮೊದಲಿನ ಅಕ್ಷರದ ಮೇಲೆ ಆಘಾತ ಇದೆ. ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ಯಜಂತೋ ಮಾಮುಪಾಸತೆ ಅಲ್ಲ, ಮಾಮುಪಾಸತೆ. ಮೂ ಅಕ್ಷರ ಇಲ್ಲಿ ಹ್ರಸ್ವ ಇದೆ. ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಇಲ್ಲಿ ಬಹುಧಾ ಧಾ ಮಹಾಪ್ರಾಣ ಇದೆ. ಬಹುಧಾ ವಿಶ್ವತೋ ಮುಖಂ ಅಲ್ಲ, ಬಹುಧಾ ವಿಶ್ವತೋ ಮುಖಂ. ವಿ ಮೇಲೆ ಆಘಾತ, ಶ ಮತ್ತು ವ ಅಲ್ಲಿ ಸಂಯುಕ್ತಾಕ್ಷರ ಇದೆ.
ವಿಶ್ವತೋಮುಖಂ ಖ ಇಲ್ಲಿ ಮಹಾಪ್ರಾಣ ಮ ಅರ್ಧ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ ಬಹುಧಾ ವಿಶ್ವತೋಮುಖಂ